ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ 5 ಗಂಟೆಗೆ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. 5:30ವರೆಗೂ ವಾಕ್ ಮುಗಿಸಿ ಆಮೇಲೆ ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮನೆಲ್ಲ ಇಟ್ಟು ಒಳಗಡೆ ಬಂದು ಆಮೇಲೆ ನಮ್ಮ ಮಾವ ಅವ್ರಿಗೆ ಎಲ್ಲ ಟೀ ಮಾಡಿಕೊಡ್ತೀನಿ. ಅದೇ ಜೊತೆಗೆ ನನಗೂ ಒಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಕಷಾಯನ ಮಾಡ್ಕೊತೀನಿ. ಹಾಗೆ ಬ್ರೇಕ್ಫಾಸ್ಟಿಗೆ ರಾಗಿ ಗಂಜಿಯನ್ನು ಮಾಡ್ಕೊಳ್ತೀನಿ. ಎಲ್ಲ ಸ್ಟೈಲಿಶ್ ಆಗಿ ರಾಗಿ ಮಾಲ್ಟ್ ಅಂತಾರೆ, ನಮಗೆ ನಮ್ಮ ಹಳ್ಳಿ ಕಡೆ ರಾಗಿ ಗಂಜಿ ಅಂತಲೇ ಕರೆಯೋದು. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಚಾರ್ವಿಗೆ ಬಾಕ್ಸ್ಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತ ತಲೆ ಓಡಲಿಲ್ಲ. ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ, ಕ್ಯಾರೆಟ್ ರೈಸನ್ನು ಯಾವ ರೀತಿ ಮಾಡೋದು ಅಂತ. ತುಂಬ ಸಿಂಪಲ್ಲಾಗೇ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಸೇರಿಸ್ಕೊಂಡೆ ಅಷ್ಟೇ. ತುಂಬ ರುಚಿಯಾಗಿತ್ತು. ಅವಳು ತುಂಬ ಖಾರ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಗೆ ಗರಂ ಮಸಾಲಾನ ಸೇರಿಸ್ತೀನಿ ಅಷ್ಟೇ. ನೀವು ನಿಮ್ಮ ಮಕ್ಕಳಿಗೆ ಕ್ಯಾರೆಟ್ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ.